ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ವಿದ್ಯಾ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ನೆನೆಯ ವ್ಲಾಗೇ ಇವತ್ತು ಕಂಟಿನ್ಯೂಟಿ ಆಗಿರೋದು. ನೆನೆ ಊರಿಗೆ ಹೋಗಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡೆ ನೋಡಿ. ಊರಿಗೆ ಹೋಗೋದಕ್ಕೆ ಆಗಲೇ ಇಲ್ಲ. ನಮ್ಮ ಮನೆಯವ್ರು ಒಂದು 5 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಆಯಿತಾ. ಆದರೆ ಅವರು 1 ಅವರ್ ಎಕ್ಸ್ಟೆಂಡ್ ಆಯಿತು ಅಂತ 6:30 ಬಂದರು. ಇನ್ನು ಅವರು ಕೂಡ ಬೆಳಗ್ಗೆಯಿಂದ ಡ್ರೈವ್ ಮಾಡ್ಕೊಂಡು ಅವ್ರಿಗೂ ಟಯರ್ಡ್ ಆಗಿರುತ್ತೆ. ಜೊತೆಗೆ ಇಷ್ಟೊತ್ತಲ್ಲಿ ನಾವು ಹೊರಟ್ರೂ ನಮ್ಗೆ ಅಲ್ಲಿ ಫಾರೆಸ್ಟ್ ಸಿಗುತ್ತೆ. ಒಂದು 2 ಕಿಲೋಮೀಟ್ರ್ ಅಷ್ಟು ಕಾಡು ದಾರಿ ಆಯಿತಾ. ಅಲ್ಲಿ ವೆಹಿಕಲೆಲ್ಲ ನೈಟಲ್ಲಿ ಅಷ್ಟು ಬೇಡ ಅಂತ ಅಂದ್ಕೊಂಡು ಹೋಗಿಲ್ಲ. ಆಮೇಲೆ ಬೆಳಗ್ಗೆ ಬೇಗ ಎದ್ದು ಹೋಗೋಣ ಅಂತ ಅಂದ್ಕೊಂಡು ನಿನ್ನೆ ಹೋಗೋದಕ್ಕಾಗಿರಲಿಲ್ಲ. ನನಗೂ ಟಯರ್ಡ್ ಆಗಿದೆ, ಹೋಗೋದು ಬೇಡ, ಲಾಂಗ್ ಜರ್ನಿ ಆಗುತ್ತೆ ಅಂತ ಅವರು ಕೂಡ ಅಂದರು. ಸರಿ ಆಯಿತು ಅಂತ ಸುಮ್ಮನೆ ಆಗಿಬಿಟ್ಟಿದ್ದೆ. ನಿನ್ನೆ ಬೆಳಿಗ್ಗೆನೇ ಎದ್ದು ಸ್ವಲ್ಪ ಮನೇಲೆಲ್ಲ ಕೆಲಸ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ಆನ್ ದ ವೇ ಟಿಫನ್ ತಿನ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಇಲ್ಲಿ ಬಂದ್ವಿ. ಇಲ್ಲಂತೂ ಪೊಲೀಸವರೆಲ್ಲ ಬಂದಿದ್ರು, ಏನೋ ಡ್ಯೂಟಿ ಮೇಲೆ ಹೋಗ್ತಾಯಿದ್ರು ಅನಿಸುತ್ತೆ. ಅವರು ಕೂಡ ತಿಂಡಿಗೆ ಬಂದಿದ್ರು. ಅನ್ನಕ್ಕೆ ಏನೈತೆ, ನಮ್ಮ ದುಡ್ಡಲ್ಲಿ ತಾನೇ ನಾವು ತಿಂದಿದ್ದು. ಮತ್ತೆ ಒಂದು ಮಸಾಲೆ ದೋಸೆ ಒಂದು ಅದೇ ಉದ್ದಿನ ವಡೆ, ಒಂದು ಖಾರ ವಡೆ, ಆಮೇಲೆ ಚೋಚಾ ಬಾತು, ಕಾಫಿ, ಆಮೇಲೆ ಪೂರಿ, ಆಮೇಲೆ ಈರುಳ್ಳಿ ದೋಸೆ. ಇಡೀ ಊರು ತಿಂದಿದ್ದು ನಾನೇ ಕೇಳೋಣ? ನಾನು ತಿಂದಿದ್ದೆ ಹೇಳ್ತಾ ಇದ್ದೀನಿ. ಏನೋ ತಗೊಂಡಿರ್ತೀಯ, ಒಂದು ಕಾಫಿ ತಗೊಂಡಿರ್ತೀಯ. ಏನು ತಿಂದೆ ಈಗ? ಎಷ್ಟು ಮಾಡಿಸುವ ನಾನು? ಏನು ಒಂದಿಬ್ರು ಡಿಸೈಡ್ ಮಾಡಿ ಬೇಗ ಒಂದು ಹೇಳಿ. ಸರಿ ಆಯ್ತು. ಸುವಾಸ್ ಒಂದು ಹೇಳಾಯ್ತು, ನೀನೊಂದು ಹೇಳೆ. ಇದು ಇಡ್ಲಿ. ನನ್ನ ಮಗನೇ ಕಡೆ, ನನ್ನ ಅರ್ಥ ಮಾಡ್ಕೊಂಡು. ನೋಡು, ಕರೆಕ್ಟಾಗಿ ಹೇಳ್ತಾನೆ ನಾನು ಏನು ತಿಂದಿರ್ಬೋದು ಅಂತ. ಸರಿ, ನೀನು ಹೇಳ ನಿಮ್ಮ ಅಪ್ಪ ಏನು ತಿಂದಿರ್ಬೋದು ಅಂತ. ಸುವಾಸ್ ನೀನು ಹೇಳು, ಅಪ್ಪ ಏನು ತಿಂದಿರ್ಬೋದು? ಎರಡ್ರಲ್ಲಿ ಒಂದು ಹೇಳು. ಇಬ್ರು ಒಂದೇನಾ? ಕರೆಕ್ಟು. ಹಂಗಂದ್ರೆ ನಮ್ಮ ಸುವಾಸ್ ಇಬ್ರು ಅರ್ಥ ಮಾಡ್ಕೊಂಡವ್ನೆ. ಮೇಘನ ಬರೀ ಅವ್ರ ಅಪ್ಪನೇ ಅರ್ಥ ಮಾಡ್ಕೊಂಡಿರೋದು. ಹಂಗೆ ತಗೊಂಡಿತ್ತು ನೋಡಿ. ನೀನು ಹೆಂಗೆ ತಗೊಂಡಿರ್ತೀನಿ ಅಂತಾನೆ ಹೇಳ್ತಾನೆ. ಸಾಂಬಾರೆಲ್ಲ ಉಯಿಸ್ಕೊಂಡೆ ತಗೊಂಡಿದ್ದ. ಹಂಗೆ ತಗೊಂಡಿರೋ ಸುವ. ಎಣ್ಣೆ ತಿಂದೆ? ನಂಗೇನೋ ಅದು ಇಡ್ಲಿ ವಡೆ ಎಲ್ಲ ಇಷ್ಟನೇ ಆಗಲ್ಲ. ನೀನೇನು ಅದೇನೋ ಅಂದಲ್ಲ ನೀನು ಬೆಳಿಗ್ಗೆ ನಿಮ್ಮ ಅಪ್ಪನ ಕೇಳೋ ಅಂತ. ಅದಕ್ಕೆ ನನಗೇನು ಬೇಡ ಅಂತ ತಾನೆ. ಸರಿ, ನಿಮ್ಮ ಅಪ್ಪನ ಕೇಳು ತಗೊಳ್ಳೆ. ಅಲ್ಲ ಸುವ, ಏಂತಕ್ಕೆ ನಿಮ್ಮ ಅಪ್ಪನ ಕೇಳಿದ ತಕ್ಷಣ ಕೇಳಕ್ ಧೈರ್ಯ ಇಲ್ವಾ? ಅದೇನು ಒಂದು ದೋಸೆ ಕೇಳಕ್ಕೋ? ಕೇಳಲ್ಲ, ಕೇಳ ಇರು, ಕೊಡ್ತೀನಿ. ತಗೊಳ್ಳೆ. ನಾವೇ ಅರ್ಜುನ್ ಸ್ಕೂಲ್ ನೋಡಿದ್ರಲ್ಲ, ಅಡ್ಮಿಷನ್ಗೆ ಅನಿಸುತ್ತೆ. ತುಂಬ ಜನ ಬಂದಿದ್ರು. ಅಲ್ಲಿಂದ ಹೋಗಿ ಊರಿಗೆ ಹೋಗೋದು ಕಾಯ್ತಾ ಇದ್ರಂತೆ. ಅದೀಗ ಫೋನ್ ಮಾಡಿ ಕೇಳ್ಕೊಂಡಿದ್ರು, ಎಷ್ಟೊತ್ತು ಅಂತ. ನಾವೆಷ್ಟು ಮಿಸ್ ಮಾಡ್ಕೊಂಡ್ರೆ ಅವರು ಅಷ್ಟೇ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತು. ನಾವು ಊರಿಗೆ ಎಂಟ್ರಿ ಕೊಟ್ವಿ. ನಾವು ಫೋನ್ ಮಾಡಿ ಹೇಳಿದ್ರು ನಮ್ಮ ಮನೆಯವರು, ಇನ್ನೊಂದು 10 ನಿಮಿಷದಲ್ಲಿ ಬರ್ತೀವಿ ಅಂತ. ಅದಕ್ಕೋಸ್ಕರ ಹಾಫ್ ಆನ್ ಅವರಿಂದ ಅವಾಗೇ ನಾವು ಬರ್ತೀನಿ ಅಂತ ಅಂದಲ್ಲಪ್ಪ ಅಂತ ಅಂದ್ಬಿಟ್ಟು ಹಾಫ್ ಆನ್ ಅವರಿಂದ ಕಾಯ್ತಾ ಇದ್ದೀವಿ ರೋಡಲ್ಲಿನೇ. ಎಷ್ಟೊತ್ತಿಗೆ ಬರ್ತಿರೋ ಏನೋ ಅಂತ. ನೋಡಪ್ಪ ಅವಾಗಿಂದ ಇಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದ. ಹಾಗೆ ನೋಡಿ ಇಲ್ಲಿ ಕಾಯ್ತಾ ಇದ್ದ. ಖುಷಿ ಆಯಿತು ನೋಡಿದ ತಕ್ಷಣ. ಮತ್ತೆ ವೆಲ್ಕಮ್ ಅಂತ ಹೇಳಿ ಹೂವೆಲ್ಲ ಕಿತ್ಕೊಂಡು ಬಂದು ಕೊಡ್ತಾ ಇದ್ದ. ಏನದು ಮುಖ ತೊಳಿಲಿಲ್ವಾ? ಹಾಯ್, ಹಲೋ, ಹೌ ಆರ್ ಯು? ಕೊಡ್ತಾನೆ ಕಾಲುಚ್ತಾನೆ. ಬರೀ 5 ನಿಮಿಷ, ಮುಖ ತೊಳೆಯಕ್ಕೆ 5 ನಿಮಿಷ ಕಾಣಿಸ್ತದೆ. ಯಾರು ಹುಡುಗಿ ಹಿಂದೆ ಬಂದು ಕುತ್ಕೊಬಿಡ್ತಿ? ಹೇಳಿಲ್ಲ ಕೇಳಿಲ್ಲ.
ಯಾರು ಹುಡುಗಿ ಹಿಂಗೆ ಬಂದು ಕೂತದೆ? ಯಪ್ಪ ಅವ್ರ ಮುಖಗಳು ನೋಡೋಕ್ಕಾಯ್ತಾ ಇಲ್ಲ. ಏನಾಗ್ಲಿ ಸಗಣಿ ಮೆತ್ಲಾ ಚಿ ಒಳ್ಳೇದು, ಅದಕ್ಕಿಂತ ಬೆಸ್ಟ್ ಇನ್ನೊಂದಿಲ್ಲ. ಚಾರ್ಜಿಂಗ್ ಹಾಕೈತಪ್ಪ. ಇದು ಪಕ್ಷಿ ಮನೆ. ನಿಂದೇ ಮನೆ. ಎಲ್ಲಿ ಮಾಡ್ಕೊತಿದ್ರಿ? ಬಚ್ಚಲು ಮನೆ. ಇಲ್ಲಿ ಹೆಂಗ್ ಬಸ್ ಸ್ನಾನ ಮಾಡ್ತಿದ್ರಿ? ಇದು ಸೌದೆ. ಎಮ್ಮೆ ನಾವಿಲ್ಲಿ ಮನೆ ಕಳಿಸುವ ಚೇರ್ ಇತ್ತು, ಮನೇಲಿ ಒಂದು ಚೇರ್ ಐತಲ್ಲ ಅಲ್ಲ ಹಾಕವು ನಾವು ನಾನು ಏನಪ್ಪ ಇವಾಗ ಇದೇನು ಇಷ್ಟು ಚಿಕ್ಕದಲ್ಲಿ ಮದಿಕತ್ತಾ ಇದೀವ ಇಷ್ಟೇ ಅಲ್ಲಿ ಏನಪ್ಪ ಇಷ್ಟೇ ಚಿಕ್ಕದ್ರಲ್ಲಿ ಮದಿಕತ್ತಾ ನಾವಿಲ್ಲಿ ಕೂತ್ಕೊಂಡು ನಾನು ಕೂತ್ಕೊಂಡು ಹೋಗ್ತಾ ಇದ್ದೆ. ಓದದ ಇಲ್ಲ. ನಾವೆಲ್ಲ ಇಲ್ಲಿ ಬುಕ್ಸ್ ಮಡಿಕೊಳ್ತಾ ಇದ್ದೀವಿ. HM ಅಂದ್ರೆ ಹೊಸಳ್ಳಿ ಮಾಯಣ್ಣ. HM ಅಶೋಕ. HM ಅಶೋಕ. H for ಹೊಸಳ್ಳಿ, M for ಮಾಯಣ್ಣ. ಇಲ್ಲಿ ಪಿಕ್ಚರ್. ಬ್ಯಾಟರಿ ತರಬೇಕಾಗಿತ್ತು. ಹೆಸರುಗಳು ನೋಡಿ. ನಂದು HM ಕುಮಾರ್, HM ಅಶೋಕ್. ಚಿಕ್ಕಪ್ಪ ಬರ್ಕೊಂಡವ್ರೆ. ಭಯ ಆಯ್ತೈತಿ. ಕ್ಲೀನ್ ಮಾಡ್ಬೇಕು. ಯಾವ್ದೋ ಮೂವಿ ಅಡ್ಡ ಅಂಡಕ ಆರ್ಡರ್ ಏನು ಬೇರೆ ಲ್ಯಾಂಡ್ ಆರ್ಡರ್ ಇರಬೇಕು. ಲ್ಯಾಂಡ್ ಆರ್ಡರ್. ಸಾಯಿ ಕುಮಾರ್ದು ಗಾಯ ಅವಾಗ ಬಿಡುಗಡೆ ಆಗಿರೋದು. ಗಾಯ ಇವಂದು ಅನ್ಸುತ್ತೆ. ಗಾಯ ರಾಮ್ಕುಮಾರ್ದೇನು. ಏನು ಇಲ್ಲಿ ರವಿಚಂದ್ರನ್ ಪ್ರೇಮವೇನಾ? ಇದು ಅಡ್ಗೆ ಮನೆ. ಪುಟ್ನಂಜ ನೋಡ್ಸುವಲ್ಲಿ ಅವಾಗ ರಿಲೀಸ್ ಆಗಿರೋದು ಪೇಪರು. ಎಲ್ತೈತ್ರಿ ಇವೆಲ್ಲನು. ಇದ್ಯಾವ್ದು ಇದು? ಹೂ ಮಾರೋ ಹುಡುಗಿನ ಏನು? ಗೂಡ್ ಮಾರೋ ಹುಡುಗಿನಿ ಅಂತ ಫೋಟೋ ತಂದು ಅಂಟಿಸ್ಕೊಂಡಿದ್ಯಾ? ನಾನೆಲ್ಲ ನೀನು ಅಂಟಿಸ್ಕೊಂಡಿದ್ದೇನೋ ಅನ್ಕೊಂಡೆ. ಅದಕ್ಕೆ ನೋಡು ಎಷ್ಟು ಚಿಕ್ಕ ಮನೇಲಿ ಬೆಳೆದು ಇವಾಗ ಅಜ್ಜಿ ತಾತ ಇಲ್ಲಿ ಮಲ್ಕೋತಿದ್ರಾ? ಅಡುಗೆ ಮನೇನೆ ರೂಮ್. ಒಲೆ ಎಲ್ಲ ಒಲೆ ಎಲ್ಲ ಹಂಗಂಗೆ. ನಾವಿಲ್ಲೇ ಕೂತ್ಕೊಂಡು ಊಟ ಮಾಡ್ತೀವಿ. ಡೈನಿಂಗ್ ಹಾಲ್. ಇಲ್ಲಿ ಎಲ್ಲ ಇದೆ ಡೈನಿಂಗ್. ಬಿನಿ ಇದೆನಾ ಬಿನ್ಗೆ ಮಡಕೆಗಳು. ಅವಾಗೆಲ್ಲ ಮಡಕೆಗಳಲ್ಲ. ಅಲ್ಲ ಐತಲ್ಲ ಮೇಲೆ ಬ್ಲ್ಯಾಕ್ ಮಡಕೆ. ಏನಪ್ಪ ರಾಗಿ ನೀರು ಇಟ್ಟಿದ್ದು. ಇಲ್ಲಿ ಗುಂಡಿ ನೀರು ನೀರು ಇಲ್ಲಿ ಬಿನಿಗೆಗಳು ಇಟ್ಟಿದ್ದು. ನೀ ಸೋದೆ ಮುರಿತಿದ್ದೆ ಅಂದಲ್ಲ, ಮುರ್ದೆ ಎಲ್ಲಿ ಇಡ್ತಿದ್ದೆ? ನೀರೆಲ್ಲ ನೀನು ತುಂಬ್ಕೋತಾ ಇದ್ದೋ? ಸಗಣಿ ಇಲ್ಲ ಸಾರಿಸ್ಬೇಕಿತ್ತು ಅವಾಗ. ನೋಡು ಸಾರಿಸಿದ್ರೆ ನೋಡಿ. ಇನ್ನು ಇದು ನಮ್ಮ ಮನೆಯವರು ಬೆಳೆದಂಥ ಮನೆ ತುಂಬ ಪುಟ್ಟ ಮನೆ ಆಯಿತಾ. ಹೆಂಗಿದ್ರು ಇದರಲ್ಲಿ ಅಂತಲೇ ಗೊತ್ತಾಗ್ತಾಯಿಲ್ಲ. ಅವರೆಲ್ಲ ಪಾಪ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಕೆಲವೊಂದು ಕಡೆ ವಾಯ್ಸ್ ಅವ್ರದ್ದು ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಇಷ್ಟೇ ಇದೆ ಬಚ್ಚಲು ಮನೆ, ಇಲ್ಲೇ ನೀರು ಕಾಯಿಸ್ಬೇಕು, ಇಲ್ಲೇ ಓದ್ಕೋಬೇಕು, ಇಲ್ಲೇ ಊಟ ಮಾಡಬೇಕು, ಅಲ್ಲೇ ಮಲ್ಕೋಬೇಕು, ಮೇಕಗಳು ಬೇರೆ ಕಟ್ಟಾಕೊಂಡಿದ್ರಂತೆ. ಎಲ್ಲ ಹೆಂಗಿದ್ರು ಅಂತ ಗೊತ್ತಾಗ್ತಾಯಿಲ್ಲ. ಇಷ್ಟೇ ಇರೋದು. ಅದನ್ನೇ ಹೇಳ್ತಾಯಿದ್ರು. ನನಗೆ ಅವ್ರ ಲೈಫ್ ಸ್ಟೋರಿ ಬಗ್ಗೆ ಸ್ವಲ್ಪ ಹೇಳಿದ್ರಲ್ಲ. ಸೊ ಅದೆಲ್ಲ ಮುರಿತಾ ಇದ್ದೆ, ನೀರು ತುಂಬ್ತಿದ್ದೆ ಅಂತೆಲ್ಲ ಹೇಳ್ತಾಯಿದ್ರು. ಅದೆಲ್ಲ ಹೆಂಗ್ಲಿ ಇಡ್ತಾ ಇದ್ದೆ ನೀನು ಇದರಲ್ಲಿ ಅಂತೆಲ್ಲ ಕೇಳ್ತಾ ಇದ್ದೆ. ಇನ್ನು ಸಗಣಿ ನೆಲ, ಆಗಿನ ಮನೆ ಅಲ್ವಾ, ಸಗಣಿ ನೆಲ ಅವಾಗ ಸಾರಿಸೋದು ಇದೆಲ್ಲ ಹೆಲ್ಪ್ ಮಾಡ್ತಾಯಿದ್ದೆ ಅಂತ ಹೇಳ್ತಾಯಿದ್ರು. ತುಂಬ ಕುರ್ತಾಗಿದೆ. ಅದನ್ನೇ ತೋರಿಸ್ಕೊಂಡು ಹೇಳ್ಕೊಂಡು ಬಂದರು. ನೆಕ್ಸ್ಟ್ ಟೈಮ್ ನಾನು ಯಾವಾಗ ನಾವು ಹೋದಾಗ ಫುಲ್ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ನಾವು ಊರಿಗೆ ಬಂದ್ವಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ವಿಡಿಯೋ ಏನು ಮಾಡೋದಕ್ಕಾಗಿರಲಿಲ್ಲ. ಸುಹಾಸ್ ಕರೆದಬ್ಬ
ಹಳೆ ಮನೆ ಹತ್ರ ಹೋಗಿ ಬರೋಣ ಅಂತ. ಇವ್ರಿದ್ದ ಮನೆ ಅಲ್ವಾ ಇದು. ಸರಿ ನಾನು ಬರ್ತೀನಿ ಅಂತ ಬಂದೆ. ಅವ್ರಿಗೇನೋ ಒಂಥರ ಖುಷಿ, ಮಕ್ಳಿಗೆಲ್ಲ ತೋರ್ಸೋಕ್ಕೆ ನಾನು ಈ ಥರ ಇದ್ವಿ, ನಾವು ಹಿಂಗೆ ಬೆಳೆದ್ವಿ ಅಂತ. ಇವಾಗ ಅವರೇ ನೋಡಿದ್ರೆ ಇಷ್ಟು ಚಿಕ್ಕ ಮನೇಲಿ ನಾವು ಹೆಂಗಿದೋ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಅಂತಾರೆ. ಅದೇ ಲೈಫ್ ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ. ನಮ್ಮದು ಜೀವನ ಹೆಂಗಿರುತ್ತೆ ನೋಡಿ, ಅದಕ್ಕೆ ನಾವು ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ಇವಾಗ ಸ್ವಲ್ಪ ಇದಕ್ಕಿಂತ ಬೆಟರ್ ಆಗಿದ್ದೀವಲ್ಲ, ಅದಕ್ಕೆ ಅಡ್ಜಸ್ಟ್ ಆಗಿದ್ದೀವಿ. ಸೊ ಇದನ್ನು ನೋಡಿದಾಗ ನಮಗೆ ಅದು ಫೀಲ್ ಆಗೋದು ಸಹಜನೇ, ಹಿಂಗಿದ್ದೋ ಇಲ್ಲಿ ಏನೋ ಅಂತ. ಇನ್ನು ಇವತ್ತಿನ ವ್ಲಾಗು ನೋಡಿ ಈ ಥರ ಆಯಿತು, ಸಿಂಪಲ್ಲಾಗಿ ಆಯಿತು. ಇನ್ನು ಇಲ್ಲಿಂದ ನಾನು ಯಾವುದೇ ಥರ ವಿಡಿಯೋ ಏನು ಮಾಡೋದಕ್ಕೆ ಹೋಗಲಿ, ಇದೆಲ್ಲ ಮೇಘನ ಮಾಡ್ಕೊಂಡಿರೋದು ಸರಿ ಅಂತ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ನಂಗೆ ಯಾಕೋ ಊರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ವಿಡಿಯೋ ಎಲ್ಲ ಮಾಡೋದಕ್ಕೆ. ಸೊ ಹೋದ ತಕ್ಷಣ ಮಕ್ಳನ್ನ ಮಾತಾಡಿಸ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಫ್ರೆಂಡ್ ಇದ್ದಾರೆ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನನಗೊಂಥರ ಬೇಜಾರು ಕಳೀತು. ತುಂಬ ದಿನ ಆಗಿಬಿಟ್ಟಿತ್ತು, ಒಂಥರ ನನ್ನನ್ನೇ ನಾನು ಮರ್ತೋಗ್ಬಿಟ್ಟಿದ್ದೆ ಅನ್ನಿಸ್ತಾಯಿತ್ತು ನನಗೆ. ಒಂಥರ ಚೇಂಜಸ್ ಬೇಕು, ಎಲ್ಲಾದರೂ ಹೋಗಬೇಕು ಅಂತ ತುಂಬ ಫೀಲ್ ಆಗ್ತಾಯಿತ್ತು. ಯಾಕೋ ಮನಸ್ಸು ಸರಿ ಇರಲಿಲ್ಲ. ಸೊ ಹಂಗಾಗಿ ವಿಡಿಯೋ ಕಡೆ ಏನೆಲ್ಲ ನಾನು ಗಮನ ಮಾಡಲಿಲ್ಲ, ಸುಮ್ಮನೆ ಆಗಿಬಿಟ್ಟಿದ್ದೆ. ಇದೆಲ್ಲ ಮೇಘನ ಮಾಡಿದ್ದು. ಇನ್ನು ನೆಕ್ಸ್ಟ್ ಡೇನೇ ನಾವು ಹೊರಟ್ಬಿಟ್ವಿ. ಅಂದರೆ ಬರೀ ಮಕ್ಳನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ವಿ. ಇನ್ನು ಸ್ಕೂಲೆಲ್ಲ ಅಡ್ಮಿಷನ್ ಮಾಡಿದ್ವಿ ನೋಡಿ, ನೆಕ್ಸ್ಟು ಸ್ಕೂಲ್ ಬೇರೆ ಸ್ಟಾರ್ಟ್ ಆಗುತ್ತೆ. ಸರಿ ನಮ್ಮ ಜೊತೆ ಒಂದು 2 ದಿನ ಇರಲಿ ಅಂತ ಅಂದ್ಬಿಟ್ಟು ಬಂದು ಕರ್ಕೊಂಡು ಬಂದ್ವಿ. ಇನ್ನು ಇದು ಬಂದುಬಿಟ್ಟು ಅವ್ರ ಊರ ಹತ್ರ ದುರ್ಗ ಇದೆ ನೋಡಿ, ಹುಲಿಯೂರು ದುರ್ಗ, ಅಲ್ಲಿನೇ ಈ ಒಂದು ಟೆಂಪಲ್ ಬರೋದು. ನಾನು ಮದುವೆ ಆದಾಗಿಂದ ಇಲ್ಲಿಗೆ ಬಂದಿಲ್ಲ. ನಮ್ಮ ಮನೆಯವರು ಅಷ್ಟೇ, ಯಾವೋ ಚಿಕ್ಕ ಹುಡುಗನಲ್ಲಿ ಬಂದಿದ್ದಂತೆ. ಇಲ್ಲಿ ಜಾತ್ರೆ ಎಲ್ಲ ನಡೀತಾ ಇತ್ತು ಅಂತೆಲ್ಲ ಹೇಳ್ತಾಯಿದ್ರು. ಅವ್ರ ಕಡೆದು ಏನಿರುತ್ತೆ ನೋಡಿ, ಸ್ಪೆಷಲ್ ಆಗ್ಬೋದು, ಇಲ್ಲ ವಾತಾವರಣವಾಗ್ಬೋದು, ಅವ್ರು ಹೆಂಗೆ ಬೆಳೆದ್ರಾಗ್ಬೋದು, ಹೆಂಗೆ ಇಲ್ಲಿ ಬಂದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿರ್ತಾರೆ. ಮಕ್ಳಿಗೂ ಅಷ್ಟೇ, ನನಗೂ ಅಷ್ಟೇ ಈ ಥರ ಎಲ್ಲ ಇತ್ತು ಅಂತ. ಅದೆಲ್ಲ ಒಂಥರ ಖುಷಿಯಾಗುತ್ತೆ. ಇನ್ನು ಅವ್ರು ಬಂದಿದ್ದಾಗ ಈ ದೇವಸ್ಥಾನ ಈ ಥರ ಇರಲಿಲ್ವಂತೆ, ಅದನ್ನೇ ಹೇಳ್ತಾಯಿದ್ರು. ದೇವಸ್ಥಾನ ಈ ಥರ ಇರಲಿಲ್ಲ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರಲ್ಲ, ನಾನು ಇದು ಇವತ್ತೇ ಬಂದಿದ್ದು ಅಂತೆಲ್ಲ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿದೆ ಅಂತ. ನಾನು ಕೂಡ ಏನೋ ಕಾಡು ಮಧ್ಯದಲ್ಲಿ, ಅಂದರೆ ಅದು ಸುತ್ತ ಒಂದು ಇದು ಊರೇನು ಕಾಣ್ತಾ ಇಲ್ಲ. ಸೊ ಹೊರಗಡೆ ಸ್ವಲ್ಪ ಸುತ್ತ ನೋಡಿದ್ರೆ ಕಾಡು ಅನ್ನೋ ಥರನೇ ಕಾಣಿಸುತ್ತೆ. ಅಲ್ಲಿ ಒಂದು ದೇವಸ್ಥಾನ. ಸರಿ ನನ್ನ ಮಗಳಿಗೆ ಒಂದಷ್ಟು ಇದು ಅಮ್ಮ ನಾನು ವೀಡಿಯೋ ಮಾಡ್ತೀನಿ, ನೀನು ಹಿಂಗೆ ಬಾ ಹಿಂಗೆ ಬಾ ಅಂತೆಲ್ಲ ಅಂತಾಯಿತು. ಇನ್ನು ಇಲ್ಲಿ ಬೇರೆ ಯಾರೋ ಅಭಿಷೇಕ ಮಾಡಿಸ್ತಾಯಿದ್ರು ಅನಿಸುತ್ತೆ. ಹಂಗಾಗಿ ಅಭಿಷೇಕಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಅಭಿಷೇಕ ಮಾಡ್ತಾಯಿದ್ರು ದೇವರಿಗೆ. ಸರಿ ಹಂಗಾಗಿ ನಾವು ಒಂದಷ್ಟು ಈಚೆ ಕಡೆ ಎಲ್ಲ ವಾತಾವರಣ ಚೆನ್ನಾಗಿತ್ತಲ್ಲ, ಅದಕ್ಕೆ ಒಂದಷ್ಟೆಲ್ಲ ಫೋಟೋ ವೀಡಿಯೋಸ್ ಮಾಡ್ತಾಯಿದ್ಲು. ಮೇಘನ ಹಿಂಗೆ ಮಾಡಿಯಪ್ಪ ಅಂತೆಲ್ಲನೂ ಹೇಳ್ಕೊಟ್ಟು. ಇಲ್ಲಂತೂ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಅಭಿಷೇಕ ತುಂಬ ಚೆನ್ನಾಗಿ ಮಾಡಿದ್ರು ಆಯಿತಾ. ನನಗೆ ತುಂಬ ಇಷ್ಟ ಆಯಿತು. ತುಂಬ ತಾಳ್ಮೆಯಿಂದ ಮಂತ್ರ ಎಲ್ಲ ಹೇಳ್ಕೊಂಡು ತುಂಬ ನೀಟಾಗಿ ಮಾಡಿದ್ರು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದು ಕೂಡ ಒಂದೊಂದು ಸಣ್ಣ ಕ್ಲಿಪ್ಪಿಂಗ್ಸ್ ಇದೆ, ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ನಾನು ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋ ಮಾಡ್ತೀನಿ.